ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಎಕ್ಸಾಮಿನೇಷನ್ ಅಥಾರಿಟಿಗಳಾದಂತಹ KPSC, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ KEA ಇಂದ ಸಾಕಷ್ಟು ಜಾಬ್ ಕಾಲ್ ಫಾರ್ಮ್ಸ್ಗಳನ್ನು ಮಾಡಲಾಗ್ತಾ ಇದೆ. ಈ ಎಕ್ಸಾಮಿನೇಷನ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರುವಂತಹ ಎಲ್ಲ ಅಸ್ಪಿರೆಂಟ್ಸ್ಗಳಿಗೆ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ರಿವಿಷನ್ ಈಸಿ ಆಗಲಿ ಅನ್ನುವ ಉದ್ದೇಶದಿಂದ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನಿಂದ ಈ ರಿವಿಷನ್ ಸೀರೀಸನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ರಾಷ್ಟ್ರಮ್ ಫೋಕಸ್ನಲ್ಲಿ ಕಳೆದ ತಿಂಗಳು ನಾವು ಡಿಸ್ಕಸ್ ಮಾಡಿದಂತಹ ಅಂದರೆ ಏಪ್ರಿಲ್ ತಿಂಗಳಲ್ಲಿ ಡಿಸ್ಕಸ್ ಮಾಡಿದಂತಹ ಎಲ್ಲ ಪ್ರಚಲಿತ ವಿದ್ಯಮಾನಗಳ ಟಾಪಿಕ್ಸ್ಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ಅಥವಾ ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ಈಗ ರಿವೈಸ್ ಮಾಡ್ತಾ ಇದ್ದೇವೆ. ಈ ರಿವಿಷನ್ ಸೀರೀಸ್ನ ಮೊದಲನೇ ವಿಡಿಯೋ ಇದಾಗಿದೆ. ಅದೇ ರೀತಿಯಾಗಿ ಕಳೆದ ತಿಂಗಳು ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ರಿವಿಷನ್ ವಿಡಿಯೋಸ್ಗಳನ್ನು ನೀವು ನೋಡಿಲ್ಲ ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ನಲ್ಲಿ ರಿವಿಷನ್ ಅನ್ನುವ ಪ್ಲೇಲಿಸ್ಟ್ನಲ್ಲಿ ಹೋಗಿ ಎಲ್ಲ ಈ ಕ್ವಶನ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿರುವಂತಹ ವಿಡಿಯೋಸ್ಗಳನ್ನು ನೋಡಿಕೊಂಡು ನಿಮ್ಮ ಈ ಒಂದು ಪ್ರಿಪ್ರೇಷನನ್ನು ಬೂಸ್ಟ್ ಮಾಡ್ಕೋಬೋದು. ಸೊ ಈ ಏಪ್ರಿಲ್ ತಿಂಗಳಿನ ರಿವಿಷನ್ ಸೀರೀಸ್ನ ಮೊದಲನೇ ವಿಡಿಯೋದ ಮೊದಲ ಪ್ರಶ್ನೆ ಏನು ಅಂತ ನೋಡೋಣ. ಅಮರಾಬಾದ್ ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಬಿಲೋ ಸ್ಟೇಟ್, ಅಥವಾ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅಮರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಒಡಿಶಾ, ತೆಲಂಗಾಣ, ಕರ್ನಾಟಕ ಅಥವಾ ಮಧ್ಯಪ್ರದೇಶ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ತೆಲಂಗಾಣ ರಾಜ್ಯದಲ್ಲಿ ಈ ಅಮರಾಬಾದ್ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಈ ಟೈಗರ್ ರಿಸರ್ವ್ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ತೆಲಂಗಾಣದ ದಕ್ಷಿಣ ಭಾಗದಲ್ಲಿರುವಂತಹ ಈ ನಾಗಕರ್ನೂಲ್ ಮತ್ತು ನಲ್ಗೊಂಡ ಅನ್ನುವ ಹೆಸರಿನ ಜಿಲ್ಲೆಗಳ ನಡುವೆ ಈ ಅಮರಾಬಾದ್ ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ. ATR ಅಂತ ಕೂಡ ಇದನ್ನು ಗುರುತಿಸ್ತಾರೆ. ಸುಮಾರು 2611.4 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಹೊಂದಿರುವಂತಹ ಈ ಟೈಗರ್ ರಿಸರ್ವ್ ಭಾರತದ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲಿ ಒಂದು ಅಂತ ಗುರುತಿಸಿಕೊಳ್ಳುತ್ತೆ. 1983ನೇ ಇಸವಿಯಲ್ಲಿ ಇದನ್ನು ಸರ್ಕಾರದಿಂದ ಅಭಯಾರಣ್ಯ ಅಥವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಘೋಷಣೆ ಮಾಡಲಾಗುತ್ತೆ. ನಂತರ ಅಂದರೆ 2015ನೇ ಇಸವಿಯಲ್ಲಿ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ರಾಜ್ಯಗಳ ವಿಭಜನೆ ಆದ ನಂತರ ಅಮರಾಬಾದ್ ಟೈಗರ್ ರಿಸರ್ವ್ ಅಂತ ಇದನ್ನು ಗುರುತಿಸಲಾಗುತ್ತೆ ಅನ್ನೋದು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಅಮರಾಬಾದ್ ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ತೆಲಂಗಾಣ ಸ್ಟೇಟ್. ಭಾರತದಲ್ಲಿ ಈ ಕೆಳಗಿನ ಯಾವ ವರ್ಷದಲ್ಲಿ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಥವಾ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಈ ಒಂದು ಕಾಯ್ದೆಯನ್ನು ಸಂಸತ್ತಿನ ಮೂಲಕ ಜಾರಿಗೊಳಿಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 1999, ಆಪ್ಷನ್ 2 2002, ಆಪ್ಷನ್ 3 2005ನೇ ಇಸ್ವಿ ಅಥವಾ ಆಪ್ಷನ್ 4 2009ನೇ ಇಸ್ವಿ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. 2002ನೇ ಇಸ್ವಿಯಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟನ್ನು ಜಾರಿಗೊಳಿಸಲಾಗಿತ್ತು. ಸೊ ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಈ ಮನಿ ಲಾಂಡ್ರಿಂಗ್ ಅಂದರೆ ಕಪ್ಪು ಹಣವನ್ನು ಬಿಳಿ ಹಣವನ್ನಾಗಿ ಅಥವಾ ಬ್ಲ್ಯಾಕ್ ಮನಿಯನ್ನು ವೈಟ್ ಮನಿಯಾಗಿ ಅಕ್ರಮವಾಗಿ ಕನ್ವರ್ಟ್ ಮಾಡುವಂತಹ, ಪರಿವರ್ತನೆ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂತ ಗುರುತಿಸಲಾಗುತ್ತೆ. ಇದು ಭಾರತದಲ್ಲಿ ಕ್ರಿಮಿನಲ್ ಅಪರಾಧವಾಗಿದ್ದು 2002ನೇ ಇಸವಿಯಲ್ಲಿ ಈ ಒಂದು ಮನಿ ಲಾಂಡ್ರಿಂಗನ್ನು ತಡೆಗಟ್ಟುವಂತಹ ನಿಟ್ಟಿನಲ್ಲಿ ನೀತಿಗಳನ್ನು ರೂಪಿಸುವಂತಹ ಒಂದು ಉದ್ದೇಶದಿಂದ ಈ ಒಂದು ಆ್ಯಕ್ಟನ್ನು ಜಾರಿಗೊಳಿಸಲಾಗುತ್ತೆ. ಇದನ್ನು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂತ ಅಥವಾ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂತ ಗುರುತಿಸಲಾಗುತ್ತದೆ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ದೇಶಗಳು ITM ತ್ರಿಪಕ್ಷೀಯ ವ್ಯಾಯಾಮದಲ್ಲಿ ಭಾಗವಹಿಸುತ್ತವೆ? ಇದು ಒಂದು ಕಡಲ ವ್ಯಾಯಾಮವಾಗಿದ್ದು ITM ಟ್ರೈಲ್ಯಾಟರಲ್ ಎಕ್ಸರ್ಸೈಸ್ನಲ್ಲಿ ಭಾಗವಹಿಸುವಂತಹ ರಾಷ್ಟ್ರಗಳು ಯಾವುವು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಭಾರತ, ಮೊಜಾಂಬಿಕ್, ತಾಂಜೇನಿಯಾ. ಆಪ್ಷನ್ 2 ಭಾರತ, ತೈವಾನ್ ಮತ್ತು ಮಲೇಷಿಯಾ. ಆಪ್ಷನ್ 3 ಭಾರತ, ಟೋಗೋ ಮತ್ತು ಮಾಲ್ಡೀವ್ಸ್. ಆಪ್ಷನ್ 4 ಭಾರತ, ತುರ್ಕಿ ಮತ್ತು ಮಂಗೋಲಿಯಾ ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಹೆಸರಿನಲ್ಲೇ ಸೂಚಿಸುವ ಹಾಗೆ ITM ಅಂತಂದರೆ ಇಂಡಿಯಾ, ತಾಂಜೇನಿಯಾ ಮತ್ತು ಮೊಜಾಂಬಿಕ್ ಈ 3 ರಾಷ್ಟ್ರಗಳನ್ನು ಒಳಗೊಂಡಂತೆ ಈ ತ್ರಿಪಕ್ಷೀಯ ಕಡಲ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಎನ್ನುವುದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಮಾರ್ಚ್ 21ನೇ ತಾರೀಕಿನಿಂದ 29ನೇ ತಾರೀಕಿನವರೆಗೆ
ಈ ಮೊಜಾಂಬಿಕ್ ಮತ್ತು ತಾಂಜೇನಿಯಾ ಗಡಿ ಭಾಗಗಳಲ್ಲಿ ಅಥವಾ ಕರಾವಳಿ ಪ್ರದೇಶಗಳಲ್ಲಿ ಭಾರತದೊಂದಿಗೆ ಈ IMT ಟ್ರೈಲ್ಯಾಟ್ರಲ್ ಮರೀನ್ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ನೆನ್ಪಿಟ್ಕೊಳ್ಳಿ, ಮೊಜಾಂಬಿಕ್, ತಾಂಜೇನಿಯಾ ಮತ್ತು ಇಂಡಿಯಾ, IMT. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಸಂಸ್ಥೆಯು ಆಹಾರ ತ್ಯಾಜ್ಯ ಸೂಚ್ಯಂಕ ವರದಿಯನ್ನು ಪ್ರಕಟಿಸುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ವಿಶ್ವ ಆಹಾರ ಕಾರ್ಯಕ್ರಮ, ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅಥವಾ UNEP. ಆಪ್ಷನ್ 2 ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಆಪ್ಷನ್ 3 ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. ವಿಶ್ವ ಆಹಾರ ಕಾರ್ಯಕ್ರಮ ಅಂತಂತಂದರೆ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಅಂತ ಆಗುತ್ತೆ. ಆಪ್ಷನ್ 3 ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್, UNEP. ಅಥವಾ ಆಪ್ಷನ್ 4 ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, FAO ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಮತ್ತು WREP ಅನ್ನುವ ಈ ಎರಡು ಸಂಸ್ಥೆಗಳ ಮೂಲಕ ಈ ಆಹಾರ ತ್ಯಾಜ್ಯ ಸೂಚ್ಯಂಕದ ವರದಿಯನ್ನು ಪಬ್ಲಿಷ್ ಮಾಡಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಇತ್ತೀಚೆಗೆ 2022ರ ಒಂದು ಅಧ್ಯಯನದ ವರದಿಯನ್ನು 2024ರ ಆಹಾರ ತ್ಯಾಜ್ಯ ಸೂಚ್ಯಂಕದ ವರದಿಯನ್ನಾಗಿ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಮತ್ತು ಯುನೈಟೆಡ್ ಕಿಂಗ್ಡಮ್ ದೇಶದ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆದಂತಹ WREP, ವೇಸ್ಟ್ ಆ್ಯಂಡ್ ರಿಸೋರ್ಸಸ್ ಆ್ಯಕ್ಷನ್ ಪ್ರೋಗ್ರಾಮ್ ಅನ್ನುವ ಈ ಎರಡು ಸಂಸ್ಥೆಗಳು ಜಂಟಿಯಾಗಿ ಈ ಒಂದು ವರದಿಯನ್ನು ಪಬ್ಲಿಷ್ ಮಾಡಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಜಾಗತಿಕವಾಗಿ ಎಷ್ಟು ಪ್ರಮಾಣದ ಆಹಾರ ವೇಸ್ಟ್ ಆಗ್ತಾ ಇದೆ ಅನ್ನೋದರ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಉದ್ದೇಶದಿಂದ ಈ ಆಹಾರ ತ್ಯಾಜ್ಯ ಸೂಚ್ಯಂಕದ ವರದಿಯನ್ನು ಈ ಎರಡು ಸಂಸ್ಥೆಗಳ ಮೂಲಕ ಪಬ್ಲಿಷ್ ಮಾಡಲಾಗಿದೆ ಅಂತ ನಾವು ಇದರ ಬಗ್ಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 3 ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಈಸ್ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸೊಳ್ಳೆಯ ಮೂಲಕ ಚಿಕನ್ ಗುನ್ಯಾ ಕಾಯಿಲೆಯನ್ನು ಹರಡಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಈಡಿಸ್ ಈಜಿಪ್ಟಿ ಸೊಳ್ಳೆ ಅಥವಾ ಆಪ್ಷನ್ 2 ಕ್ಯುಲೆಕ್ಸ್ ಜಾತಿಯ ಸೊಳ್ಳೆ ಅಥವಾ ಆಪ್ಷನ್ 4 ಕ್ಯುಲೆಕ್ಸ್ ಟಾರ್ಸಾಲಿಸ್ ಅನ್ನುವ ಹೆಸರಿನ ಸೊಳ್ಳೆ ಅಥವಾ ಆಪ್ಷನ್ 4 ಅನಾಫಿಲಿಸ್ ಫ್ರೀಬಾರ್ನಿ ಅನ್ನುವ ಹೆಸರಿನ ಸೊಳ್ಳೆ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಈಡಿಸ್ ಈಜಿಪ್ಟಿ ಅನ್ನುವ ಹೆಸರಿನ ಸೊಳ್ಳೆಯ ಕಡಿತದಿಂದ ಈ ಚಿಕನ್ ಗುನ್ಯಾ ಕಾಯಿಲೆ ಹರಡುತ್ತದೆ ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಈ ಚಿಕನ್ ಗುನ್ಯಾ ಕಾಯಿಲೆಯ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ಮಾಡ್ಕೊಳ್ಳೋದಾದರೆ, ಈ ಚಿಕನ್ ಗುನ್ಯಾ ಅನ್ನುವ ಹೆಸರಿನ ವೈರಸ್ನಿಂದ ಸೋಂಕಿತವಾದಂತಹ ಸೊಳ್ಳೆ ಈಡಿಸ್ ಈಜಿಪ್ಟಿ ಅಥವಾ ಈಡಿಸ್ ಅಲ್ಬೋಪಿಕ್ಟಸ್ ಅನ್ನುವ ಈ ಎರಡು ಪ್ರಜಾತಿಯ ಸೊಳ್ಳೆಗಳು ಸೋಂಕನ್ನು ಹೊಂದಿದರೆ, ಆ ಸೋಂಕನ್ನು ಹೊಂದಿದಂತಹ ಈ ಏಡಿಸ್ ಈಜಿಪ್ಟಿ ಮತ್ತು ಏಡಿಸ್ ಅಲ್ಬೋಪಿಕ್ಟಸ್ ಅನ್ನುವ ಸೊಳ್ಳೆಗಳು ಆರೋಗ್ಯವಂತ ವ್ಯಕ್ತಿಯನ್ನು ಕಚ್ಚುವುದರಿಂದ ಈ ಚಿಕನ್ ಗುನ್ಯಾ ವೈರಸ್ ಸ್ಪ್ರೆಡ್ ಆಗುವುದರೊಂದಿಗೆ ಕಾಯಿಲೆ ಹರಡುತ್ತದೆ ಅಂತ ನಾವು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಈ ಡೆಂಗ್ಯೂ ಕಾಯಿಲೆ ಆಗಿರ್ಬೋದು ಅಥವಾ ಝೀಕಾ ಅನ್ನುವ ಕಾಯಿಲೆ ಆಗಿರ್ಬೋದು, ಈ ಎರಡು ಮತ್ತು ಈ ಚಿಕನ್ ಗುನ್ಯಾ ಈ ಮೂರೂ ಕಾಯಿಲೆಗಳನ್ನು ಸ್ಪ್ರೆಡ್ ಮಾಡುವಂತಹ ನಿಟ್ಟಿನಲ್ಲಿ ಈ ವೈರಸನ್ನು ಹರಡುವಂತಹ ಸೊಳ್ಳೆಗಳು ಯಾವುವು ಅಂತಂದರೆ ಏಡಿಸ್ ಈಜಿಪ್ಟಿ ಮತ್ತು ಏಡಿಸ್ ಅಲ್ಬೋಪಿಕ್ಟಸ್ ಅಂತ ಈ ಎರಡು ಸೊಳ್ಳೆಗಳ ಮುಖಾಂತರ ಈ ಡೆಂಗ್ಯೂ, ಝೀಕಾ ಮತ್ತು ಚಿಕನ್ ಗುನ್ಯಾ ಕಾಯಿಲೆಗಳು ಸ್ಪ್ರೆಡ್ ಆಗುತ್ತವೆ, ಹರಡುತ್ತವೆ ಅಂತ ನಾವು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. 1952ನೇ ಇಸವಿಯಲ್ಲಿ ತಾಂಜೇನಿಯಾ ದೇಶದಲ್ಲಿ ಈ ಚಿಕನ್ ಗುನ್ಯಾ ರೋಗವನ್ನು ಮೊದಲ ಬಾರಿಗೆ ಗುರುತಿಸಲಾಗಿತ್ತು. ಸೊ ಸದ್ಯಕ್ಕೆ ಚಿಕನ್ ಗುನ್ಯಾ ರೋಗಕ್ಕೆ ಯಾವುದೇ ರೀತಿಯಾದಂತಹ ನಿರ್ದಿಷ್ಟ ಲಸಿಕೆಗಳು, ಔಷಧಿಗಳು ಇಲ್ಲದೆ ಹೋದರೂ ಕೂಡ ಚಿಕನ್ ಗುನ್ಯಾದಿಂದ ಆಗುವಂತಹ ರೋಗ ಲಕ್ಷಣಗಳು ಅಥವಾ ಸಿಂಪ್ಟಮ್ಸ್ಗಳನ್ನು ಟ್ರೀಟ್ ಮಾಡುವಂತಹ ನಿಟ್ಟಿನಲ್ಲಿ ಔಷಧಿಗಳನ್ನು ಡಾಕ್ಟರ್ನಿಂದ ವಿತರಣೆ ಮಾಡಲಾಗುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಚಿಕನ್ ಗುನ್ಯಾ ರೋಗಕ್ಕೆ ಯಾವುದೇ ರೀತಿಯಾದಂತಹ ನಿರ್ದಿಷ್ಟ ಔಷಧಿ ಇಲ್ಲ, ಲಸಿಕೆ ಇಲ್ಲ ಅಂತ ನೋಟ್ ಮಾಡಿಟ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ವಾರಿ ಅಥವಾ ವಾರ್ಕರಿ ಅನ್ನುವ ಈ ಸಂಪ್ರದಾಯವನ್ನು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಸಿದ್ಧವಾಗಿ ಫಾಲೋ ಮಾಡಲಾಗುತ್ತೆ ಅಂತ ಅನುಸರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಅಸ್ಸಾಂ ಅಥವಾ ಗುಜರಾತ್ ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2 ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧವಾಗಿ ವಾರಿ ಅಥವಾ ವಾರ್ಕರಿ ಅನ್ನುವ ಸಂಪ್ರದಾಯವನ್ನು ಫಾಲೋ ಮಾಡಲಾಗುತ್ತೆ.
ವಾರ್ಷಿಕವಾಗಿ ಈ ಪಂಢರಾಪುರಕ್ಕೆ ತೀರ್ಥಯಾತ್ರೆಯನ್ನು ಕೈಗೊಳ್ಳುವುದರ ಮೂಲಕ ಕೃಷ್ಣನ ಅವತಾರವಾಗಿರುವಂತಹ ವಿಠಲನ ಆರಾಧನೆಯನ್ನು ಮಾಡಲಾಗುತ್ತೆ ಈ ವಾರಿ ಮತ್ತು ಅಥವಾ ವಾರ್ಕರಿ ಅನ್ನುವ ಸಂಪ್ರದಾಯದ ಫಾಲೋವರ್ಸ್ಗಳಿಂದ. ಸುಮಾರು 1000 ವರ್ಷಗಳಷ್ಟು ಹಳೆಯದಾದಂತಹ ಸಂಪ್ರದಾಯವನ್ನು ಹೊಂದಿರುವಂತಹ ಇತಿಹಾಸವನ್ನು ಹೊಂದಿರುವಂತಹ ಈ ವಾರಿ ಅಥವಾ ವಾರ್ಕರಿ ಅನ್ನುವ ಸಂಪ್ರದಾಯವನ್ನು ಸಂತ ಜ್ಞಾನೇಶ್ವರರಿಂದ ಹಿಡಿದು ಸಂತ ತುಕಾರಾಮರವರೆಗೂ ಕೂಡ ಫಾಲೋ ಮಾಡಲಾಗಿತ್ತು ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗುತ್ತೆ. ಆಗಲೇ ತಿಳಿಸಿದ ಹಾಗೆ ಈ ಹಿಂದೂ ಕೃಷ್ಣನ ಅವತಾರವಾಗಿರುವಂತಹ ವಿಠಲನ ಆರಾಧನೆಯನ್ನು ಈ ವಾರ್ಕರಿ ಸಂಪ್ರದಾಯದವರಿಂದ ಆಚರಿಸಲಾಗುತ್ತೆ ಮತ್ತು ಇದೇ ರೀತಿಯಾಗಿ ವಾರ್ಷಿಕವಾಗಿ ಫಾಲ್ಕೆ ಉತ್ಸವವನ್ನು ಕೂಡ ನಡೆಸಲಾಗುತ್ತೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಒಂದು ಇಮೇಜ್ನಲ್ಲಿ ವಿಠಲನ ಮೂರ್ತಿಯನ್ನು ಕೂಡ ನಾವು ನೋಡಬಹುದಾಗಿದೆ. ಗುಲಾಲ್ ಗೋಟಾ ಅನ್ನುವ ಈ ಬಣ್ಣದ ಚೆಂಡುಗಳನ್ನು ಹೋಳಿ ಸಮಯದಲ್ಲಿ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಜನಪ್ರಿಯವಾಗಿ ಬಳಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಪಂಜಾಬ್, ಆಪ್ಷನ್ 2 ರಾಜಸ್ಥಾನ್, ಆಪ್ಷನ್ 3 ಛತ್ತೀಸ್ಗಢ ಅಥವಾ ಆಪ್ಷನ್ 4 ಮಹಾರಾಷ್ಟ್ರ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ರಾಜಸ್ಥಾನದ ಜೈಪುರದಲ್ಲಿ ವಿಶೇಷವಾಗಿ ಈ ಬಣ್ಣದ ಚೆಂಡುಗಳನ್ನು ಅಥವಾ ಗುಲಾಲ್ ಗೋಟಾ ಅನ್ನುವ ಈ ಬಣ್ಣದ ಚೆಂಡುಗಳನ್ನು ಬಳಸಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಈ ಇಮೇಜ್ನಲ್ಲಿ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಗುಲಾಲ್ನಿಂದ ತುಂಬಲಾದಂತಹ ಲ್ಯಾಕ್ ಅಥವಾ ರಾಳದ ಈ ಒಂದು ಚೆಂಡುಗಳನ್ನು ಎಸೆಯುವುದರ ಮೂಲಕ ರಾಜಸ್ಥಾನದಲ್ಲಿ ಈ ವಿಶೇಷವಾಗಿ ಈ ಗುಲಾಲ್ ಗೋಟಾಗಳ ಮೂಲಕ ಹೋಳಿಯನ್ನು ಆಚರಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸುಮಾರು 400 ವರ್ಷಗಳ ಇತಿಹಾಸವನ್ನು ಕೂಡ ಗುಲಾಲ್ ಗೋಟಾ ಹೊಂದಿವೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಸಸ್ಯಗಳಲ್ಲಿನ ಈ ಸ್ಟೊಮ್ಯಾಟಾ ಅನ್ನುವ ಅಂಶ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಈ ಸ್ಟೊಮ್ಯಾಟಾ ಅಂದರೆ ಈ ಸಸ್ಯಗಳಲ್ಲಿ ಆಹಾರವನ್ನು ಉತ್ಪಾದಿಸುವಂತಹ ಎನ್ಸೈಮ್ಗಳಾಗಿವೆ, ಕಿಣ್ವಗಳಾಗಿವೆ ಅಂತ ಇದೆ. ಆಪ್ಷನ್ 2 ಇವುಗಳು ಅನಿಲ ವಿನಿಮಯಕ್ಕೆ ಕಾರ್ಯನಿರ್ವಹಿಸುವಂತಹ ಸಣ್ಣ ರಂಧ್ರಗಳಾಗಿವೆ ಅಂತ ಇದೆ. ಆಪ್ಷನ್ 3 ಇವು ಬೇರುಗಳಲ್ಲಿನ ನೀರಿನ ಗ್ರಾಹಕಗಳಾಗಿವೆ ವಿಚ್ ಅಬ್ಸಾರ್ಬ್ಸ್ ದ ವಾಟರ್ ಅಂತ ಇದೆ. ಆಪ್ಷನ್ 4 ಮೇಲಿನ ಯಾವುದು ಅಲ್ಲ, ನನ್ ಆಫ್ ದ ಅಬವ್ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ಈ ಸಸ್ಯಗಳಲ್ಲಿನ ಸ್ಟೊಮ್ಯಾಟೊ ಅನ್ನುವ ಅಂಶ ಏನಿದೆ ಈ ಗ್ಯಾಸ್ ಎಕ್ಸ್ಚೇಂಜ್ ಮಾಡುವಂತಹ ಒಂದು ಪ್ರಮುಖವಾದಂತಹ ಸಣ್ಣ ರಂಧ್ರಗಳಾಗಿ ಈ ಸಸ್ಯಗಳ ಅಂಶಗಳಾಗಿ ಅಂಗಾಂಶಗಳಾಗಿ ಗುರುತಿಸಿಕೊಳ್ಳುತ್ತೆ ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಈ ಒಂದು ಇಮೇಜ್ನಲ್ಲಿ ಕ್ಲಿಯರ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸಸ್ಯ ಅಥವಾ ಕಾಂಡದಲ್ಲಿ ಇರುವಂತಹ ಒಂದು ವಿಶೇಷವಾದಂಥ ಅಂಗಾಂಶ ಅನಿಲ ವಿನಿಮಯ ಮಾಡುವಂತಹ ಒಂದು ಸಣ್ಣ ಪೋರಸ್ ಆದಂತಹ ಒಂದು ಅಂಗಾಂಶ ಯಾವುದು ಅಂತಂದರೆ ಸ್ಟೊಮ್ಯಾಟಾ ಅಂತ ನಾವು ಗುರುತಿಸಿದ್ವಿ. ಸಾವಿರಾರು ಸಂಖ್ಯೆಯ ಸ್ಟೊಮ್ಯಾಟಾಗಳು ಈ ಸಸ್ಯದ ಭಾಗದಲ್ಲಿ ನಾವು ಗುರುತಿಸಬಹುದಾಗಿದ್ದು ವಿಶೇಷವಾಗಿ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಅಗತ್ಯವಾಗಿರುವಂತಹ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಳ್ಳುವುದರ ಮೂಲಕ ಈ ಒಂದು ರಂಧ್ರಗಳು ಓಪನ್ ಆಗುತ್ತೆ. ಅದೇ ರೀತಿಯಾಗಿ ಈ ಆಕ್ಸಿಜನ್ನನ್ನು ಮತ್ತು ನೀರಿನ ಅಂಶಗಳನ್ನು ಅಥವಾ ನೀರಿನ ಮಾಲಿಕ್ಯೂಲ್ಸ್ಗಳನ್ನು ಎಕ್ಸ್ಕ್ರೀಟ್ ಮಾಡುವುದರ ಮೂಲಕ ಈ ಸ್ಟೊಮ್ಯಾಟೋಗಳು ಕ್ಲೋಸ್ ಆಗುತ್ತವೆ. ಸೊ ಓಪನ್ ಕ್ಲೋಸ್ ಮಾಡುವಂತಹ ಒಂದು ವಿಶೇಷ ಅಂಗಾಂಶ ಸ್ಟೊಮ್ಯಾಟೋಗಳಾಗಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಮುಷ್ಕ್ ಡಿಬೂಜಿ ಅನ್ನುವ ವಿಶೇಷ ಅಕ್ಕಿ ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಪ್ರಸಿದ್ಧಿಯನ್ನು ಹೊಂದಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ 1 ಹರಿಯಾಣ, ಆಪ್ಷನ್ 2 ಅಸ್ಸಾಂ, ಆಪ್ಷನ್ 3 ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ 4 ಉತ್ತರಾಖಂಡ್ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಜಮ್ಮು ಮತ್ತು ಕಾಶ್ಮೀರ, ವಿಶೇಷವಾಗಿ ಕಾಶ್ಮೀರ್ ವ್ಯಾಲಿಯಲ್ಲಿ ಮುಷ್ಕ್ ಬುಡಿಜಿ ಅನ್ನುವ ಈ ಒಂದು ಅಕ್ಕಿಯನ್ನು ಬಳಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಮುಷ್ಕ್ ಬುಡಿಜಿ ಅನ್ನುವ ಈ ಒಂದು ವಿಶೇಷ ಪ್ರಜಾತಿಯ ಸುಗಂಧ ಭರಿತವಾದಂತಹ ಅಕ್ಕಿಯನ್ನು ಈ ಕಾಶ್ಮೀರ್ ಕಣಿವೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತೆ. ಅದೇ ರೀತಿಯಾಗಿ ವಿಶೇಷ ಸಂದರ್ಭಗಳಲ್ಲೂ ಕೂಡ ಈ ಮುಷ್ಕ್ ಬುಡಿಜಿ ಅನ್ನುವ ರೈಸನ್ನು ಬಳಸಲಾಗುತ್ತೆ. ಸುಗಂಧ ಭರಿತವಾದಂತಹ ಈ ಪರಿಮಳಯುಕ್ತವಾದಂತಹ ಅಕ್ಕಿಯನ್ನು ಪ್ರೋತ್ಸಾಹಿಸುವಂತಹ ಉದ್ದೇಶದಿಂದ ಇದಕ್ಕೆ GI ಟ್ಯಾಗನ್ನು ಕೂಡ ನೀಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳೋದು ಏನು ಅಂತಂದರೆ ಮುಷ್ಕ್ ಬುಡಿಜಿ ಅನ್ನುವ ಈ ರೈಸನ್ನು ಯಾವ ಪ್ರದೇಶದಲ್ಲಿ ಬೆಳೆಯಲಾಗುತ್ತೆ ಅಂತಂದರೆ ಕಾಶ್ಮೀರ್ ಕಣಿವೆ ಅಥವಾ ಜಮ್ಮು ಮತ್ತು ಕಾಶ್ಮೀರ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ,
ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ನ ಪ್ರಕಾರ 2024-25 ಆರ್ಥಿಕ ವರ್ಷದಲ್ಲಿ ಭಾರತದ GDP ಎಷ್ಟಿರಲಿದೆ ಅಂತ ಒಂದು ಅಂದಾಜನ್ನು ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 5.5%, ಆಪ್ಷನ್ 2 6.5%, ಆಪ್ಷನ್ 3 7.5% ಅಥವಾ ಆಪ್ಷನ್ 4 8.5% ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 7.5%ನಷ್ಟು GDP ಗ್ರೋತನ್ನು 2024-25ರಲ್ಲಿ ಭಾರತ ಕಾಣಲಿದೆ ಅಂತ ವಿಶ್ವ ಬ್ಯಾಂಕ್ನಿಂದ ಇತ್ತೀಚೆಗೆ ಒಂದು ರಿಪೋರ್ಟನ್ನು ಪಬ್ಲಿಷ್ ಮಾಡಲಾಗಿದೆ ವರ್ಲ್ಡ್ ಬ್ಯಾಂಕ್ನಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 3 7.5 ಇಸ್ ರೈಟ್ ಆನ್ಸರ್. ಇತ್ತೀಚೆಗೆ ಭಾರತದಲ್ಲಿ ಆಗ್ತಾ ಇರುವಂತಹ ಆರ್ಥಿಕ ಬೆಳವಣಿಗೆ, ಅದರಲ್ಲೂ ಮುಖ್ಯವಾಗಿ ಸೇವಾ ಮತ್ತು ಕೈಗಾರಿಕಾ ವಲಯದಲ್ಲಿ ಆಗ್ತಾ ಇರುವಂತಹ ಒಂದು ಡೆವಲಪ್ಮೆಂಟ್ನ ಕಾರಣಕ್ಕಾಗಿ 2023-24ನೇ ವರ್ಷದಲ್ಲಿ ಭಾರತದ GDP 7.5%ನಷ್ಟು ಏರಲಿದೆ ಅಂತ ವಿಶ್ವ ಬ್ಯಾಂಕ್ನಿಂದ ಪಬ್ಲಿಷ್ ಮಾಡಲಾಗಿದೆ ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ ಇದು ಲಾಸ್ಟ್ ಸೆಷನ್ನಲ್ಲಿ ಡಿಸ್ಕಸ್ ಮಾಡಿದಂತಹ ಕೆಲವೊಂದಿಷ್ಟು ಆರ್ಟಿಕಲ್ಸ್ಗಳ ಮೇಲಿನ ರಿವಿಷನ್ ಪ್ರಶ್ನೆಗಳನ್ನು ನಿನ್ನೆ ಡಿಸ್ಕಸ್ ಮಾಡಿರಲಿಲ್ಲ. ಸೊ ಆ ಬಿಟ್ಟು ಹೋದಂತಹ ಡಿಸ್ಕಷನ್ ಮಾಡದೇ ಇರುವಂತಹ ಕೆಲವೊಂದಿಷ್ಟು ರೆಲೆವೆಂಟ್ ಪ್ರಶ್ನೆಗಳನ್ನು ಕೂಡ ಈಗ ರಿವೈಸ್ ಮಾಡೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಖಜಾನೆ ಬಿಲ್ ಅಥವಾ ಟ್ರೆಜರಿ ಬಿಲ್ಸ್ ಇದರ ಮೆಚುರಿಟಿ ಪೀರಿಯಡ್ ಎಷ್ಟು, ಮೆಚುರಿಟಿ ಅವಧಿ ಎಷ್ಟು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 91 ದಿನಗಳು, ಆಪ್ಷನ್ 2 182 ದಿನಗಳು, ಆಪ್ಷನ್ 3 364 ದಿನಗಳು ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4. ಈ ಮೇಲಿನ ಎಲ್ಲ ದಿನಗಳ ಮೆಚುರಿಟಿ ಪೀರಿಯಡನ್ನು ಟ್ರೆಜರಿ ಬಿಲ್ಸ್ ಅಥವಾ ಟಿ ಬಿಲ್ಸ್ಗಳು ಹೊಂದಿವೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಟ್ರೆಜರಿ ಬಿಲ್ಸ್ ಅಂತಂದರೆ ಸರ್ಕಾರಕ್ಕೆ ಅಲ್ಪಾವಧಿ ಸಾಲಗಳನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಅನುಕೂಲವನ್ನು ಮಾಡಿಕೊಡುವಂತಹ ಒಂದು ಪ್ರಮುಖ ಡೆಟ್ ಇನ್ಸ್ಟ್ರೂಮೆಂಟ್ ಆಗಿವೆ, ಸಾಲದ ಉಪಕರಣಗಳಾಗಿವೆ. ಮುಖ್ಯವಾಗಿ ಮನಿ ಮಾರ್ಕೆಟ್ನಲ್ಲಿ ಈ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಬಳಸಲಾಗುತ್ತೆ, ಟ್ರೆಜರಿ ಬಿಲ್ಸನ್ನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅಲ್ಪಾವಧಿ ಕಾಲ ಅಂತಂದರೆ ಸುಮಾರು 91 ದಿನ ಆಗಿರ್ಬೋದು, 182 ದಿನ ಆಗಿರ್ಬೋದು ಅಥವಾ 364 ದಿನ, ಅಂದರೆ 1 ವರ್ಷಕ್ಕಿಂತ ಕಡಿಮೆ ಅವಧಿಯವರೆಗೆ ಮೆಚುರಿಟಿ ಪೀರಿಯಡನ್ನು ಹೊಂದಿರುವಂತಹ ಅಲ್ಪಾವಧಿ ಸಾಲವನ್ನು ನೀಡುವಂತಹ ಒಂದು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್ ಆಗಿ ಟ್ರೆಜರಿ ಬಿಲ್ಸ್ಗಳನ್ನು ಗುರುತಿಸಲಾಗುತ್ತೆ. ಆಟ್ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ಈ ಟ್ರೆಜರಿ ಬಿಲ್ಸ್ಗಳನ್ನು ವಿತರಣೆ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 4 ಮೇಲಿನ ಎಲ್ಲವೂ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ, ಅಳಿವಿನಂಚಿನಲ್ಲಿರುವಂತಹ ಈ ಜಿಪ್ಸಿ ರಣಹದ್ದುಗಳ ಅತಿ ದೊಡ್ಡ ವಸಾಹತು ಈ ಮೊಯಾರ್ ಕಣಿವೆಯಲ್ಲಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಪ್ರಶ್ನೆ ಏನು ಅಂತಂದರೆ, ಈ ಮೊಯಾರ್ ವ್ಯಾಲಿ ಎಲ್ಲಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಆಂಧ್ರ ಪ್ರದೇಶದಲ್ಲಿ, ಆಪ್ಷನ್ 2 ಕೇರಳ, ಆಪ್ಷನ್ 3 ತಮಿಳುನಾಡು ಅಥವಾ ಆಪ್ಷನ್ 4 ಒಡಿಶಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ತಮಿಳುನಾಡಿನಲ್ಲಿ ಈ ನೀಲಗಿರಿ ಬಯೋಸ್ಫಿಯರ್ನಲ್ಲಿ ಮುದುಮಲೆ ಟೈಗರ್ ರಿಸರ್ವ್ನ ಒಂದು ಭಾಗವಾಗಿ ಮೊಯಾರ್ ಕಣಿವೆಯಲ್ಲಿ ಹೆಚ್ಚಿನ ಪ್ರಮಾಣದ ಅಳಿವಿನಂಚಿನಲ್ಲಿರುವಂತಹ ಈ ಜಿಪ್ಸಿ ರಣಹದ್ದುಗಳನ್ನು ಗುರುತಿಸಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 3 ತಮಿಳುನಾಡು ಇಸ್ ರೈಟ್ ಆನ್ಸರ್. ಸೊ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ, ಹುಲಿ ಮತ್ತು ಆನೆಗಳ ಹೆಚ್ಚಿನ ಪ್ರಮಾಣದ ಒಂದು ಸಂಖ್ಯೆಯನ್ನು ಈ ಮುದುಮಲೆ ಹುಲಿ ಟೈಗರ್ ರಿಸರ್ವ್ನಲ್ಲಿ ನಾವು ಕಾಣ್ಬೋದು. ಅದೇ ರೀತಿಯಾಗಿ ಇದರ ಒಂದು ಭಾಗವಾಗಿ ಮೊಯಾರ್ ಕಣಿವೆಯಲ್ಲಿ ಹೆಚ್ಚಿನ ಪ್ರಮಾಣದ ಜಿಪ್ಸಿ ರಣಹದ್ದುಗಳನ್ನು, ಎಂಡೇಂಜರ್ಡ್ ಸ್ಪೀಸೀಸ್ ಆಗಿರುವಂತಹ ಜಿಪ್ಸೀಸ್ ರಣಹದ್ದುಗಳನ್ನು ನಾವು ಕಾಣಬಹುದಾಗಿದೆ. ಅತಿ ದೊಡ್ಡ ಒಂದು ಕಾಲೋನಿಯಾಗಿ ಈ ಪೆನಿನ್ಸುಲರ್ನಲ್ಲಿ ಭಾರತದ ಏಕೈಕ ಒಂದು ಭಾಗವಾಗಿ ಮೊಯಾರ್ ಕಣಿವೆ ಗುರುತಿಸಿಕೊಳ್ಳುತ್ತೆ. ಇದು ಇರುವುದು ಎಲ್ಲಿ ಅಂತಂದರೆ ತಮಿಳುನಾಡು ರಾಜ್ಯದಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಸೋಹೋ ಅಥವಾ ಸೋಲಾರ್ ಆ್ಯಂಡ್ ಹಿಲಿಯೋಸ್ಫೇರಿಕ್ ಅಬ್ಸರ್ವೇಟರಿ ಅನ್ನುವ ಈ ಒಂದು ವೀಕ್ಷಣಾಲಯವನ್ನು ಈ ಕೆಳಗಿನ ಯಾವ ಸಂಸ್ಥೆಯ ಮೂಲಕ ಲಾಂಚ್ ಮಾಡಲಾಗಿದೆ ಅಂತ ಪ್ರಶ್ನೆ ಇದೆ. 2 ಸಂಸ್ಥೆಗಳನ್ನು ಪ್ರತಿ ಆಪ್ಷನ್ಗಳಲ್ಲಿ ನೀಡಲಾಗಿದೆ. ಆಪ್ಷನ್ 1 ನಾಸಾ ಮತ್ತು ಇಸ್ರೋ, ಆಪ್ಷನ್ 2 ರಾಸ್ಕಾಸ್ಮಾಸ್ ಮತ್ತು ನಾಸಾ, ಆಪ್ಷನ್ 3 ESA ಅಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ನಾಸಾ, ಆಪ್ಷನ್ 4 ಇಸ್ರೋ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂತ ನೀಡಲಾಗಿದೆ. ಸೊ ಆಪ್ಷನ್ಸ್ಗಳನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಇದರಲ್ಲಿ ಎಲಿಮಿನೇಟ್ ಮಾಡ್ಬೋದು. ಯಾವ ರೀತಿ ಅಂತಂದರೆ, ಈ ಸೋಹೋ ಅಂತಂದರೆ ಸೋಲಾರ್ ಆ್ಯಂಡ್ ಹಿಲಿಯೋಸ್ಫೇರಿಕ್ ಅಬ್ಸರ್ವೇಟರಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. 2 ಸಂಸ್ಥೆಗಳು ಅಂತಂದರೆ ನಾಸಾ ಅನ್ನೋದು ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ರಾಸ್ಕಾಸ್ಮಾಸ್ ಅನ್ನೋದು ರಷ್ಯಾದ
ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾಗಿದೆ. ಸೊ ಯು ಎಸ್ ಎ ಮತ್ತು ರಷ್ಯಾದ ನಡುವೆ ಅಷ್ಟು ಉತ್ತಮವಾದಂತಹ ಬಾಂಧವ್ಯಗಳು ಇಲ್ಲ. ಸೊ ಇದೇ ಒಂದು ಬ್ಯಾಕ್ ಡ್ರಾಪ್ನಲ್ಲಿ ನಾವು ಲಾಜಿಕನ್ನು ಏನು ಅಪ್ಲೈ ಮಾಡ್ಬೋದು ಅಂತಂದರೆ, ಈ ಎರಡು ರಾಷ್ಟ್ರಗಳ ಬಾಹ್ಯಾಕಾಶ ಸಂಸ್ಥೆಗಳ ಮೂಲಕ ಯಾವುದೇ ರೀತಿಯಾದಂತಹ ಒಂದು ಕಂಪೋಸಿಟ್ ಆದಂತಹ ಜಂಟಿಯಾದಂತಹ ಕಾರ್ಯಾಚರಣೆಯನ್ನು ಅಥವಾ ಸ್ಯಾಟಲೈಟನ್ನು ಉಡಾವಣೆ ಮಾಡುವಂತಹ ಚಾನ್ಸಸ್ಗಳು ಕಡಿಮೆಯಾಗುತ್ತೆ. ಸೊ ಹೀಗಾಗಿ ಆಪ್ಷನ್ 2 ಇದನ್ನು ಈಸಿಯಾಗಿ ನಾವು ಎಲಿಮಿನೇಟ್ ಮಾಡ್ಬೋದು. ಉಳಿದಂತೆ ಆಪ್ಷನ್ಸ್ಗಳಲ್ಲಿ ನಾಸಾ, ಇಸ್ರೋ, ESA ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ನಾಸಾ ಈ ಎರಡು ಸಂಸ್ಥೆಗಳ ಮೂಲಕ 1995ನೇ ಇಸವಿಯಲ್ಲಿ ಈ ಸೂರ್ಯನನ್ನು ಅಧ್ಯಯನ ಮಾಡುವಂತಹ ಉದ್ದೇಶದಿಂದ ಈ ಸೋಲಾರ್ ಆ್ಯಂಡ್ ಹೀಲಿಯೋಸ್ಪೇರಿಕ್ ಅಬ್ಸರ್ವೇಟರಿ SOHO ಅನ್ನುವ ಈ ಒಂದು ಸ್ಯಾಟಲೈಟನ್ನು ಅಥವಾ ವೀಕ್ಷಣಾಲಯವನ್ನು ಲಾಂಚ್ ಮಾಡಲಾಗಿತ್ತು 1995ರಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಈ US-ನ ನಾಸಾ ಸಂಸ್ಥೆಯ ಮೂಲಕ ಇದನ್ನು ಉಡಾವಣೆ ಮಾಡಲಾಗಿತ್ತು. ಈ ಸೂರ್ಯನ ಹೊರವಲಯದ ಮುಖ್ಯವಾಗಿ ಈ ಸೋಲಾರ್ ವಿಂಡ್ಸ್ ಅಂತ ಏನು ಕರಿತೇವೆ, ಈ ಸೌರ ಮಾರುತಗಳು ಅಂತ, ಸೊ ಇದು ಮತ್ತು ಈ ಸೂರ್ಯನ ಹೊರವಲಯವನ್ನು ಅಧ್ಯಯನ ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು 1995ನೇ ಇಸವಿಯಲ್ಲಿ ಈ ಸೋಹೋ ಅನ್ನುವ ಅಬ್ಸರ್ವೇಟರಿಯನ್ನು ಲಾಂಚ್ ಮಾಡಲಾಗಿತ್ತು. ಇಲ್ಲಿಯವರೆಗೂ ಕೂಡ ಇದರ ಮೂಲಕ ಸಾಕಷ್ಟು ಪ್ರಮಾಣದಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ರವಾನೆ ಮಾಡಲಾಗಿದೆ ಭೂಮಿಯತ್ತ. ಸೊ ಅದೇ ರೀತಿಯಾಗಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಸಂಖ್ಯೆಯ ಧೂಮಕೇತುಗಳನ್ನು ಕೂಡ ಪತ್ತೆ ಹಚ್ಚಲಾಗಿದೆ ಈ ಒಂದು ಅಬ್ಸರ್ವೇಟರಿ ಮೂಲಕ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಆ್ಯಂಡ್ ನಾಸಾ. ಮುಂದಿನ ರಿವಿಷನ್ ಪ್ರಶ್ನೆ, ಗ್ಯಾಲಪಗೋಸ್ ಅನ್ನುವ ದ್ವೀಪಗಳು ಇತ್ತೀಚೆಗೆ ನ್ಯೂಸ್ನಲ್ಲಿದ್ದವು. ಸೊ ಈ ದ್ವೀಪಗಳು ಈ ಕೆಳಗಿನ ಯಾವ ಜಲಮೂಲದಲ್ಲಿದೆ? ಗ್ಯಾಲಪಗೋಸ್ ಐಲ್ಯಾಂಡ್ಸ್ ಆರ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಬಿಲೋ ವಾಟರ್ ಬಾಡಿ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಪೆಸಿಫಿಕ್ ಮಹಾಸಾಗರ, ಆಪ್ಷನ್ 2 ಅಟ್ಲಾಂಟಿಕ್ ಮಹಾಸಾಗರ, ಆಪ್ಷನ್ 3 ಹಿಂದೂ ಮಹಾಸಾಗರ ಅಥವಾ ಆಪ್ಷನ್ 4 ಕ್ಯಾಸ್ಪಿಯನ್ ಸಮುದ್ರ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಪೆಸಿಫಿಕ್ ಮಹಾಸಾಗರದಲ್ಲಿ ಈ ಗ್ಯಾಲಪಗೋಸ್ ದ್ವೀಪಗಳ ಲೊಕೇಶನನ್ನು ನಾವು ಕಾಣ್ಬೋದು. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಪೆಸಿಫಿಕ್ ಮಹಾಸಾಗರದ ಪೂರ್ವ ಭಾಗದಲ್ಲಿ ಮತ್ತು ಈ ದಕ್ಷಿಣ ಅಮೆರಿಕಾ ಖಂಡದ ಒಂದು ರಾಷ್ಟ್ರವಾಗಿರುವಂಥ ಈಕ್ವೆಡಾರ್ನ ಪಶ್ಚಿಮ ಭಾಗದಲ್ಲಿ ದ್ವೀಪಗಳ ಸಮೂಹವಾಗಿರುವಂತಹ ಈ ಒಂದು ಗ್ಯಾಲಪಗೋಸ್ ಐಲ್ಯಾಂಡ್ಸನ್ನು ನಾವು ಗಮನಿಸಬಹುದು. ಇನ್ನೊಂದು ವಿಶೇಷವಾದಂತಹ ಒಂದು ಮಾಹಿತಿ ಏನು ಅಂತಂದರೆ, ಗ್ಯಾಲಪಗೋಸ್ ಐಲ್ಯಾಂಡ್ಗಳ ಮೂಲಕ 0 ಡಿಗ್ರಿ ಅಕ್ಷಾಂಶ ಹಾದು ಹೋಗುತ್ತೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸಮಭಾಜಕ ವೃತ್ತ ಹಾದು ಹೋಗುತ್ತೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಪೆಸಿಫಿಕ್ ಮಹಾಸಾಗರದಲ್ಲಿ ಈ ಗ್ಯಾಲಪಗೋಸ್ ಐಲ್ಯಾಂಡ್ಸ್ಗಳು ಲೊಕೇಟ್ ಆಗಿವೆ. ಇವು ಈ ವಾಲ್ಕ್ಯಾನಿಕ್ ಆ್ಯಕ್ಟಿವಿಟೀಸ್ನ ಮೂಲಕ ಸಾವಿರಾರು ವರ್ಷಗಳ ಹಿಂದೆ ಉದ್ಭವವಾದಂತಹ ಐಲ್ಯಾಂಡ್ಸ್ಗಳಾಗಿವೆ ಅಂತ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಿದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಂ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಡಿಸ್ಕಷನ್ ಲೈಕ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಯಾವುದೇ ಸಜೆಷನ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಮತ್ತು ಈ ಕಂಟೆಂಟನ್ನು ವೆರಿ ಇಂಪಾರ್ಟೆಂಟ್ ಆಗಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ಅಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.